ಒಂದು ಭಾಳ ನೋವಾತು ನೋಡ್ರಿ. ಉತ್ತರ ಕರ್ನಾಟಕಕ್ಕೆ ಈ ಮಹಿಳೆಗೆ ಮಂತ್ರಿ ಕೊಡಲಿಲ್ಲ ಅಂಥೇಳಿ ಪಾದರಸದಂತೆ ಚುರುಕಾಗಿ ಕೆಲಸ ಮಾಡೋರಿಗೆ ಇವತ್ತು ಮಂತ್ರಿ ಸ್ಥಾನ ಇಲ್ಲ. ಭಾಳ ನೋವಾಕೈತಲ್ರಿ. ಏನು ಅನ್ಯಾಯ ಮಾಡಿದ್ಲು ಈ ಲಕ್ಷ್ಮೀ ತಾಯಿ ಅಕ್ಕ. ಎಷ್ಟು ತನ್ನ ಫೌಂಡೇಶನ್ದಿಂದ ಇವತ್ತು ಎಷ್ಟು ಸಹಾಯ ಸಹಕಾರ ಮಾಡಿದಂಥ ಈ ಲಕ್ಷ್ಮೀ ತಾಯಿ ಅಕ್ಕಾಗೆ ದೈನಂದಿನವಾಗಿ ಜನರ ಜೊತೆನೇ ಬೆರೆತಿರುವಂಥ ಒಂದು ಚಟ. ಆದರೆ ಹೈಕಮಾಂಡಕ್ಕೆ ಹಠ ಬರಲಿಲ್ಲ ಈ ಮಹಿಳೆಗೆ ಮಂತ್ರಿ ಮಾಡ್ಬೇಕನ್ನೋದು. ಏನು ಅಪರಾಧ ಮಾಡಿದ್ಲು, ಏನು ತಪ್ಪು ಮಾಡಿದ್ಲು, ಏನು ಪಕ್ಷಕ್ಕೆ ಡ್ಯಾಮೇಜ್ ತಂದಿದ್ಲು, ಎಲ್ಲ ಉಪಚುನಾವಣೆಗಳಲ್ಲಿ ರಭಸದಿಂದ ಅಡ್ಡಾಡಿ ಇವತ್ತು ಎಲ್ಲ ಉಪಚುನಾವಣೆಗಳಲ್ಲಿಯೂ ಸಹಿತ ಗೆಲ್ಲುವ ಕುದುರೆಯನ್ನಾಗಿ ತೋರಿಸಿಕೊಟ್ಟಂಥ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಾಡಿದ್ದ ಅನ್ಯಾಯ ಅಲ್ರಿ. ಹೈಕಮಾಂಡ್ ಈಗ ವಿಚಾರ ಮಾಡಕತ್ತೈತಿ ಮುಂದೆ 28ಕ್ಕೆ ಹೆಂಗೆ ಮಹಿಳೆಯರ ಗೃಹಲಕ್ಷ್ಮಿದಿಂದ ಇವತ್ತು ಸರ್ಕಾರ ಬಂದಿದ್ದು, ಆ ಗೃಹಲಕ್ಷ್ಮಿ ಮಹಿಳೆಯರ ಜೊತೆ ನೇರ ಸಂಪರ್ಕ ಇಟ್ಕೊಂಡು ಫೋನ್ ಮುಖಾಂತರ ಮಾತಾಡಿ ಇವತ್ತು ಸಮಗ್ರ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರ ಸಬಲೀಕರಣ ಯೋಜನೆ ಸಲುವಾಗಿ ಹೋರಾಟ ಮಾಡಿದಂಥ ದಿಟ್ಟ ಮಹಿಳೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅನ್ಯಾಯ ಏಕೆ? ಯಾಕೆ ಹೈಕಮಾಂಡ್ ವಿಚಾರ ಮಾಡ್ತಾ ಇಲ್ಲ ಒಂದು ಮಹಿಳೆಗೆ ಕೊಡುವ ಸಲುವಾಗಿ? ಇರೋಳೆ ಒಬ್ಬಳು ಇವತ್ತು ಬುದ್ಧಿವಂತ ಮತ್ತು ಅನುಭವ ಇದ್ದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಂತ್ರಿ ಸ್ಥಾನ ತಕ್ಷಣ ಕೊಡಲಿಲ್ಲ. 28ಕ್ಕೆ ಏನು ಮುಖ ತಗೊಂಡು ಹೋಗ್ತೀರಿ ಹೈಕಮಾಂಡ್ದವ್ರೆ? ಈ ಅಕ್ಕ ತಾಯಿಯ ಕೆಲಸ ನೋಡ್ರಿ. ಬೆಳಗಿನ ಜಾವ ಮನೆಗೆ ಹೋಗ್ರಿ, ಶಾಸಕ ಇರಲಿ ಮಂತ್ರಿ ಇರಲಿ, ಸಿಂಪಲ್ ಸಾದಾ ಕೂತ ಬಿಡ್ತಾಳೆ. ಸಾವಿರಾರು ಮಂದಿ ಬರಲಿ, ಎಲ್ಲರದ ಅಹವಾಲ ತೆಗೆದುಕೊಂಡು ಸಂಬಂಧಪಟ್ಟ ಇಲಾಖೆಯವರಿಗೆ ಶಿಫಾರಸು ಮಾಡ್ತಾಳೆ. ತಕ್ಷಣ ಅಲ್ಲೇ ಪರಿಹಾರ ಮಾಡುವಂಥ ಕೆಲಸಗಳಿದ್ರೆ ತೀರ್ಮಾನ ತೊಗೊಂಡು ಡಿಸಿಷನ್ ತೊಗೋತಾಳೆ. ಯಾಕ್ರಿ ಲಕ್ಷ್ಮೀ ಅಕ್ಕ ಇಂಥದ್ದು ಮಾಡಿದ್ದು? ಲಕ್ಷ್ಮೀ ಅಕ್ಕಾಗೆ ಯಾಕೆ ಇಂಥ ವಿಚಾರಗಳನ್ನು ನೀವು ಮಾಡಿದಿರಿ? ಮಂತ್ರಿಮಂಡಲದಲ್ಲಿ ಸೇರ್ಪಡೆ ಮಾಡಬೇಕಾಗಿತ್ತು. ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಿಟ್ಟು ಉನ್ನತ ಸ್ಥಾನ ಕೊಟ್ಟರು ಸಹಿತ ನಿಭಾಯಿಸುವಂಥ ಶಕ್ತಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆ ಇತ್ತು. ಅವರ ಕಚೇರಿಯ ಆಫೀಸಿನ ಒಂದು ಟೀಮ್ ವರ್ಕ್ ನೋಡ್ರಿ. ಪ್ರತಿಯೊಂದು ಒಂದೊಂದು ಪಿ ಎಗಳನ್ನಿಟ್ಟರೆ ಒಂದೊಂದು ಕ್ಷೇತ್ರ ಅವರಿಗೆ ಕೊಟ್ಟಂಥ ಈ ಧೀಮಂತ ಮಹಿಳೆ ಯಾವಾಗ ಮಂತ್ರಿ ಆದಲು ಮತ್ತೆ 10-12 ಪಿ ಎ ಹೆಚ್ಚುಗಳನ್ನ ಇಟ್ಕೊಂಡು ಪ್ರತಿ ಜಿಲ್ಲೆಗೆ ಸಂಪರ್ಕದ ಒಂದು ಜಾಲತಾಣ ತಯಾರು ಮಾಡಿದಂಥ ಈ ಮಹಿಳೆಗೆ ಅನ್ಯಾಯ ಅಲ್ರಿ. ಅವರ ಮಹಾತಾಯಿ ಮನೆಯಲ್ಲಿ ಇರ್ತಾರ. ಆ ತಾಯಿಯ ಆಶೀರ್ವಾದ ಈ ತಾಯಿ ಲಕ್ಷ್ಮೀ ಅಕ್ಕಾಗೆ. ಲಕ್ಷ್ಮೀ ಅಕ್ಕ ಅಂದರೆ ಅಷ್ಟೊಂದು ಸರಳ ಅಲ್ಲ. ವಿಚಾರ ಮಾಡಬೇಕಾಗಿತ್ತು ಹೈಕಮಾಂಡ್. ಈ ಮಹಿಳೆ ಎಲ್ಲಿ ತಿರುಗಾಡ್ತಾಳ, ಎಲ್ಲಿ ಹೋಗ್ತಾಳ, ಅಲ್ಲಿ ಆಕೆಗೆ ಗೌರವ ಕೊಟ್ಟು ಮಾನ ಮರ್ಯಾದೆ ಕೊಟ್ಟು ಅರಿಶಿನ ಕುಂಕುಮ ಕೊಟ್ಟು ಸೌಭಾಗ್ಯವತಿಯ ಲಕ್ಷಣದಂತೆ ನೋಡಿ ಮತ ಹಾಕ್ತಾರ. ಇದೊಂದು ಮತ ಬ್ಯಾಂಕ್ ಇದ್ದಂತೆ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್. ನೋಡಿದರೆ ಹಾಕ್ತೀನಿ ಒಂದು ದೃಶ್ಯ. ಯಾವಾಗ ಬೇಕಾದರೂ ಹೋದರೂ ಸೊಕ್ಕಿನಿಂದ ಮಾತಾಡೋದಿಲ್ಲ, ಕರೆದು ಮಾತಾಡ್ತಾಳ. ಎಲ್ಲರಿಗೂ ಕರೆದು ಕೂಡಿಸಿ ಏನು ನಿಮ್ಮ ಸಮಸ್ಯೆ ಅಂತೇಳಿ ಬೆಳಗಿನ ಜಾವದಲ್ಲಿ ಅಹವಾಲುಗಳನ್ನ ತಯಾರು ಮಾಡ್ತಾಳೆ. ಮಗ ಸಹಿತ ಬೆನ್ನು ಹತ್ತಾನ, ತಮ್ಮ ಸಹಿತ ಬೆನ್ನು ಹಾಕಾನ. ತಮ್ಮ ಸಹಿತ ಈಗಾಗಲೇ ಒಂದು ಕ್ಷೇತ್ರ ಆಯ್ಕೆ ಮಾಡ್ಯಾನ. ನಂದು 1ನೇ ಸಮೀಕ್ಷೆ ಆಗೈತಿ, 2ನೇ ಸಮೀಕ್ಷೆ ಇನ್ನು ಮುಂದೆ ಮಾಡ್ತೀನಿ, 3ನೇ ಸಮೀಕ್ಷೆದಲ್ಲಿ ಆ ಕ್ಷೇತ್ರ ಅಂತಿಮ ಚಂದ್ರರಾಜ್ ಹಟ್ಟಿಹೊಳಿ. ನೆನಪಿಟ್ಕೋ, ನೀನು ಅಲ್ಲಿ ಅಖಾಡ ಕೇಳಿದಂದ್ರೆ 30,000 ಮತಗಳ ಅಂತರದಿಂದ ನೀ ಆರಿಸಿ ಬರ್ತೀವಿ ಚಂದ್ರರಾಜ್ ಹಟ್ಟಿಹೊಳಿ. ನೀನು ಈಗಾಗಲೇ ಅಲ್ಲಿ 2-3 ರೌಂಡ್ ಹೊಡೆದಿ. ಅಲ್ಲಿ ರಿಯಾಕ್ಷನ್ ನಿನಗೇನು ಬಂದೈತೆ ಅನ್ನೋದು ನನಗೆ ಗೊತ್ತೈತಿ. ನಂದು 1 ಸಮೀಕ್ಷೆ ಆಗೈತಿ, ಇನ್ನು 2ನೇ ಸಮೀಕ್ಷೆ ಮತ್ತು 3ನೇ ಸಮೀಕ್ಷೆಯ ಗ್ರೌಂಡ್ ರಿಪೋರ್ಟ್ ಹೈಕಮಾಂಡ್ಗೆ ಕಳಿಸ್ತೀನಿ. ಆವಾಗ ನೀ ಅಲ್ಲಿ MLA ಆಗ್ತಿ. ಚಂದ್ರರಾಜ್ ಹಟ್ಟಿಹೊಳಿಗೆ ಭವಿಷ್ಯ ಐತಿ. ಚಂದ್ರರಾಜ್ ಹಟ್ಟಿಹೊಳಿಗೆ ಒಂದು ಶಕ್ತಿ ಐತಿ. ಚಂದ್ರರಾಜ್ ಹಟ್ಟಿಹೊಳಿ ಒಂದು ಉದ್ಯೋಗಪತಿ. ಸಾವಿರಾರು ಜನರಿಗೆ ಇವತ್ತು ಉದ್ಯೋಗ ಕೊಟ್ಟಂಥ ಇದೇ ಚಂದ್ರರಾಜ್ ಹಟ್ಟಿಹೊಳಿಗೆ ಒಂದು ಕ್ಷೇತ್ರ ಆಯ್ಕೆ ಮಾಡ್ಕೊಂಡಾನ. ಅಲ್ಲಿ ಎದುರಾಳಿಗಳು ದಿಕ್ಕಾಪಾಲ್. ಚಂದ್ರರಾಜ್ ಹಟ್ಟಿಹೊಳಿ ವಿಧಾನಸೌಧ ಪ್ರವೇಶ ಮಾಡ್ತಾನೆ 28ಕ್ಕೆ. ಬರ್ಕೋರಿ. ಸಿಬ್ಬಂದಿ ವರ್ಗ ಮೊದಲು ಭಾಳ ಚಂದ ಇಡ್ಬೇಕ್ರಿ. ಯಾವಾಗಲೂ ಕಚೇರಿಗೆ ಹೋದರೆ ಸಿಬ್ಬಂದಿಗಳು ಶಟಕೊಂದು ಮಾತಾಡ್ರೆ ನಮಗೆ ಆಗೋದಿಲ್ಲ. ಆ ಜನ ಅಭಿಮಾನಿಗಳು ಬಂದು ನಮಗೆ ಹೇಳ್ತಾರೆ, ಕಾಕಾ ಅವ MLA ಮನೆಗೆ ಹೋಗಿದ್ದು, ಈ ಮಂತ್ರಿ ಮನೆಗೆ ಹೋಗಿದ್ದು, ಅಲ್ಲಿ ದಾದಿಲ್ಲ, ಪರ್ಯಾದಿಲ್ಲ, ನೀರಿಲ್ಲ, ಏನೂ ಇಲ್ಲ ವ್ಯವಸ್ಥೆ. ಅದಕ್ಕೆ ನಾವು ಭಾಳ ಕೆಟ್ಟ ತೀರ್ಮಾನ ತೊಗೋತೀವಿ. ನಾವು ಭಾಳ ಕಡಕೆ ಎಚ್ಚರಿಕೆ ಮಾಡೋರು ಮತ್ತು ನಿಮ್ಮದ ವಿರುದ್ಧ ಹೇಳೋರು. ನೀವು ಅದನ್ನು ಮಾಡೋಕ್ಕೆ ಹೋಗಬೇಡ್ರಿ. ಯಾರೋ ನಿಮ್ಮ ಮನೆಗೆ ಬರಲಿ, ನಿಮ್ಮ ಆಪ್ತ ಸಿಬ್ಬಂದಿ, ಆಪ್ತ ಕಾರ್ಯದರ್ಶಿ, ಆಪ್ತ ಸಹಾಯಕರು ನಯ ವಿನಯದಿಂದ ಖುಷಿಯಿಂದ ಮಾತಾಡ್ಸಿರಿ. ಆ ದೃಷ್ಟಿ ನೋಡಬೇಕಾದ್ರೆ ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಕುವೆಂಪು ಕಾರ್ಯಾಲಯಕ್ಕೊಮ್ಮೆ ಹೋಗ್ರಿ. ನಗುಮುಖದಿಂದ ಸ್ವಾಗತ ಮಾಡ್ತಾರ. ಅಲ್ಲಿ ಹೆಣ್ಮಕ್ಕಳು ಅದಾರ, ಗಂಡುಮಕ್ಕಳು ಅದಾರ, ಆಪ್ತ ಕಾರ್ಯದರ್ಶಿಗಳು, ಅವರದೇ ಆದಂಥ ಒಂದು ಟೀಮ್ ವರ್ಕ್ ಐತಿ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಪ್ಲಸ್ ಪಾಯಿಂಟ್. ರಾಜಕೀಯ ಹಂಗೆ ಮಾಡಬೇಕನ್ನೋದು ಈಗಾಗಲೇ ಅರ್ಧ ಕೊಡದಾಳ ಅವ್ವ ತಾಯಿ ಲಕ್ಷ್ಮೀ. ನಿನಗೆ ಉಜ್ವಲ ಭವಿಷ್ಯ ಐತಿ. ನಾವೊಂದು ಹಳೆ ವಿಡಿಯೋದಲ್ಲಿ ಹೇಳಿದ್ನಿ, 1,06,00,000 ಜನ ನೋಡಿದರು. ಇವಳು ಒಂದಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಗಾದಿಗೆ ಹೋಗ್ತಾಳ.
ಹೆಂಗೆ ಮಮತಾ ದೀದಿ ಅಂತಿದ್ವಿ, ಜಯಲಲಿತಾ ಅಂತಿದ್ವಿ, ಶೀಲಾ ದೀಕ್ಷಿತ್ ಅಂತಿದ್ವಿ, ವಸುಂಧರಾ ರಾಜ ಸಿಂಧ್ಯಾ ಅಂತಿದ್ವಿ, ಹಂಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕರ್ನಾಟಕದಿಂದ ಒಂದು ನಕ್ಷತ್ರ ಬೆಳಗತೈತಿ. ಆ ಮಹಿಳೆಗೇ ಅದು ಸಿಂಹಾಸನ ಫಿಕ್ಸ್. ಹಂಗಾದ್ರೆ ಮಹಾತಾಯಿ ಬಗ್ಗೆ ಯಾರ್ಯಾರು ಏನೇನು ಪ್ರಯೋಜನ ತೊಗೊಂಡಿರಿ, ಅಧಿಕಾರ ಇದ್ದಾಗ ಹೋಗೋಗಿ ಏನೇನು ಕೆಲಸ ಮಾಡ್ಕೊಂಬಂದಿರಿ, ನಿಮಗೆಲ್ಲರೂ ಆಕೆಗೆ ಒಂದು ಪ್ರಾರ್ಥನೆ ಮಾಡಿರಿ ಹೃದಯದಿಂದ. ಹಂಗಾದ್ರೆ ಖಡ್ಗ ಜವಾರಿ ಕಾಕ ಹೇಳಿದ್ದ ವಿಷಯ ನೋಡಿ ಏನು ಅನಿಸಿಕೆಗೊಳ್ದಾವ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಫೇಸ್ಬುಕ್ ಫಾಲೋ ಮಾಡಿರಿ. ಮತ್ತೊಂದು ಖಡ್ಗ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.